ಭಾರತ ಎನರ್ಜಿ ಪೂರೈಕೆ ಮಾಡೋದಕ್ಕೆ ಇರುವ ಆಪ್ಷನ್ ಏನು? 1.1 to 1.2 ಟ್ರಿಲಿಯನ್ ರುಪೀಸ್. ಇನ್ನು 5 ವರ್ಷದಲ್ಲಿ ಈಗಿರುವ ಸೋಲಾರ್ ಎಕ್ಸ್ಪೋಜರ್ ಏನಿದೆ ಅದು 200% ಬೆಳೆಯುತ್ತೆ. ಎಕ್ಸ್ಪೆಕ್ಟೆಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಸೋಲಾರ್ ಎನರ್ಜಿ ಜನರೇಷನ್ ಸೆಕ್ಟರ್ ಇನ್ ಇಂಡಿಯಾ. ಮುಂದಿನ 7 ವರ್ಷದಲ್ಲಿ ಈಗಿರುವ ಕೆಪಾಸಿಟಿ 3000 ಮೆಗಾವ್ಯಾಟ್ 60,000 ಮೆಗಾವ್ಯಾಟ್ಗೆ ಏರಿಕೆ ಆಗುತ್ತೆ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಒಂದಷ್ಟು ವರ್ಷಗಳ ನಂತರ ಕಚ್ಚಾ ತೈಲ ಸಿಗಲಿಲ್ಲ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ತಯಾರು ಮಾಡೋದಕ್ಕಾಗುವುದಿಲ್ಲ. ಆಗ ಎನರ್ಜಿ ರಿಕ್ವೈರ್ಮೆಂಟ್ಗೆ ಇರುವ ಆಯ್ಕೆ ಯಾವುದು? ಒಂದು ವೇಳೆ ಕಲ್ಲಿದ್ದಲು ಸಿಗೋದು ನಿಂತು ಹೋದ್ರೆ ಅಥವಾ ಕಲ್ಲಿದ್ದಲು ಸಪ್ಲೈಗೆ ತುಂಬಾ ದೊಡ್ಡ ಪೆಟ್ಟು ಬಿದ್ದಿದ್ದೇ ಆದ್ರೆ ಉಷ್ಣ ವಿದ್ಯುತ್ ಸ್ಥಾವರಗಳು ಹೇಗೆ ಕೆಲಸ ಮಾಡ್ತವೆ? ಸರಿ ಆಯ್ತು, ಹೈಡ್ರೋ ಎಲೆಕ್ಟ್ರಿಸಿಟಿ ಜಲ ವಿದ್ಯುತ್ ಇದೆಯಲ್ಲ ಅದರಲ್ಲಿ ಹೇಗೋ ಡಿಮಾಂಡ್ಗೆ ನಾವು ಸಪ್ಲೈ ಮಾಡಬಹುದು ಅನ್ನೋದಾದ್ರೆ ನೀರಿನ ಲಭ್ಯತೆ ಸಿಕ್ಕಿಲ್ಲ ಅಂತಂದ್ರೆ ಇರುವ ಆಯ್ಕೆ ಏನು? ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ, ನವೀಕರಿಸಬಹುದಾದ ಇಂಧನ, ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್. ಅಂದ್ರೆ ಸೂರ್ಯನ ಕಿರಣದಿಂದ ಉತ್ಪಾದಿಸಬಹುದಾದ ಎಲೆಕ್ಟ್ರಿಸಿಟಿ, ಗಾಳಿಯಿಂದ ಉತ್ಪಾದಿಸಬಹುದಾದ ಎಲೆಕ್ಟ್ರಿಸಿಟಿ, ಗ್ರೀನ್ ಹೈಡ್ರೋಜನ್, ಗ್ರೀನ್ ಕೆಮಿಕಲ್ಸ್, ಈ ತರದ ನವೀಕರಿಸಬಹುದಾದ ಇಂಧನದ ಆಯ್ಕೆಗಳಿದ್ದಾವೆ. ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸಿರುವಂತಹ NTPC ಗ್ರೀನ್ ಕಂಪನಿ IPOಗೆ ಮುಂದಾಗಿದೆ. ಸೊ ಈ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ನಲ್ಲಿ ನೀವು ಹೂಡಿಕೆ ಮಾಡಬೇಕಾ ಬೇಡವಾ? NTPC ಗ್ರೀನ್ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತಾ ಇದೆ? ಅದಕ್ಕಿರುವ ಕಾಂಪಿಟೇಟರ್ಗಳು ಯಾರು? ಈ ಇಂಡಸ್ಟ್ರಿ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ? ಮುಂದಿನ 5 ವರ್ಷದಲ್ಲೋ 10 ವರ್ಷದಲ್ಲೋ ಎಷ್ಟರ ಮಟ್ಟಿಗೆ ಬೆಳೆಯಬಹುದು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಅಂದ್ರೆ ಉಷ್ಣ ವಿದ್ಯುತ್ನ ಮೇಲೆ ಕೆಲಸ ಮಾಡುವಂತಹ ಬೃಹತ್ ಗಾತ್ರದ ಕಂಪನಿ ಇದು. ಮಹಾರತ್ನ ಕ್ಯಾಟಗರಿಯ ಕಂಪನಿ ಇದು. ಸೊ ಈ NTPC ಗ್ರೀನ್ ಅಡಿಯಲ್ಲಿ NTPC ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್ ಅನ್ನೋ ಒಂದು ಸಬ್ಸಿಡಿಯರಿ ಈಗ IPOಗೆ ಹೊರಟಿದೆ. ಒಟ್ಟು 10,000 ಕೋಟಿ ರೂಪಾಯಿಯನ್ನ ನಿಮ್ಮಂತಹ ಇನ್ವೆಸ್ಟರ್ಗಳಿಂದ ಕಲೆ ಹಾಕಬೇಕು ಅನ್ನೋದು ಈ IPOದ ಉದ್ದೇಶ. ಹಾಗೇನೆ ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಅಲ್ಲ. ಆಫರ್ ಫಾರ್ ಸೇಲ್ ನಲ್ಲಿ ಬರುವಂತಹ ಹಣ ಪ್ರಮೋಟರ್ಗಳಿಗೆ ಹೋಗುತ್ತೆ. ಫ್ರೆಶ್ ಇಶ್ಯೂನಲ್ಲಿ ಬರುವ ಹಣ ಕಂಪನಿಗೆ ಸಿಗುತ್ತೆ. ಸೊ ಕಂಪನಿ ತನ್ನ ಉದ್ಯಮಕ್ಕೆ ಬಳಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಕಂಪನಿ ಆರಂಭ ಆಗಿದ್ದು 2022ರಲ್ಲಿ. ಸೊ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ವರ್ಷಗಳ ಡಾಟಾ ಇದೆ ಅಂತಿಲ್ಲ. NTPC ಗ್ರೀನ್ ಕಂಪನಿಯ ಕೆಪಾಸಿಟಿ ಯಾವ ತರ ಬೆಳೀತಾ ಇದೆ, ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಒನ್ ಲೈನ್ ನಲ್ಲಿ ಹೇಳಬೇಕು ಅನ್ನೋದಾದ್ರೆ ಒಟ್ಟು 3000 ಮೆಗಾವ್ಯಾಟ್ ಕೆಪಾಸಿಟಿಯ ಕಾರ್ಯಕ್ಷಮತೆಯನ್ನ ಈಗ ಹೊಂದಿದೆ. ಈಗ ಆರ್ಡರ್ ಇರುವಂಥದ್ದು, ಫ್ಯೂಚರ್ ನಲ್ಲಿ ಕಮಿಷನ್ ಆಗಬಹುದಾದ ಓವರ್ ಆಲ್ ಕೆಪಾಸಿಟಿ ಅಂತ ನೋಡಿದ್ರೆ 11ರಿಂದ 12,000 ಮೆಗಾವ್ಯಾಟ್ದು ಕಾಂಟ್ರಾಕ್ಟ್ಗಳಾಗಿದೆ, ಅಗ್ರಿಮೆಂಟ್ಗಳು ಸೈನ್ ಆಗಿದೆ ಅಂತ ಹೇಳ್ತಾ ಇದೆ. ಮುಂದಿನ 7 ವರ್ಷದಲ್ಲಿ ಈಗಿರುವ ಕೆಪಾಸಿಟಿ 3000 ಮೆಗಾವ್ಯಾಟ್ 60,000 ಮೆಗಾವ್ಯಾಟ್ಗೆ ಏರಿಕೆ ಆಗುತ್ತೆ. ಅಂದ್ರೆ 20 ಪಟ್ಟು ಗ್ರೋತ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಈ ಕಂಪನಿಯ ಗ್ರೋತ್ ಪ್ರಾಸ್ಪೆಕ್ಟಸ್ ಅನ್ನೋದನ್ನ ನೋಡಿದಾಗ ನಮಗೆ ಮಾಹಿತಿ ಸಿಗ್ತಾ ಇದೆ. ಡ್ರಾಫ್ಟ್ ರೆಡ್ ಹರ್ರಿಂಗ್ ಪ್ರಾಸ್ಪೆಕ್ಟಸ್ ನಿಂದ DRHP, ಇದು IPOಗೆ ಹೋಗೋ ಸಂದರ್ಭ ಕಂಪನಿ ಫೈಲ್ ಮಾಡಿರುವಂತಹ ಡಾಕ್ಯುಮೆಂಟ್ಗಳು, ರಿಸ್ಕು, ಸ್ಟ್ರೆಂತು, ಬಿಸ್ನೆಸ್ ಹೇಗಿದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. 400-500 ಪುಟಗಳ ಒಂದು ಡಾಕ್ಯುಮೆಂಟ್. ನೀವು ಸಹ ಡೌನ್ಲೋಡ್ ಮಾಡಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಭವಿಷ್ಯದಲ್ಲಿ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮಾತ್ರ ಅಲ್ಲ, ಗ್ರೀನ್ ಹೈಡ್ರೋಜನ್, ಗ್ರೀನ್ ಕೆಮಿಕಲ್ ಮತ್ತು ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇದರ ಮೇಲೂ ಕಂಪನಿ ಬಿಸ್ನೆಸ್ ಅನ್ನ ಬೆಳೆಸಬೇಕು ಅನ್ನೋ ಉದ್ದೇಶವನ್ನ ಹೊಂದಿದೆ. ಅದಕ್ಕಾಗಿನೇ 10,000 ಕೋಟಿಯನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಮುಂದಿನ ಭಾಗ IPO ಡೀಟೇಲ್ಸ್. NTPC ಗ್ರೀನ್ ಎನರ್ಜಿ ಅನ್ನೋದು ನವೆಂಬರ್ 19ನೇ ತಾರೀಕು ಬಿಡ್ಡಿಂಗ್ಗೆ ಓಪನ್ ಆಗುತ್ತೆ. ನವೆಂಬರ್ 22ನೇ ತಾರೀಕು ಅಂತ್ಯಗೊಳ್ಳುತ್ತೆ. ಪ್ರತಿ ಶೇರ್ನ ಫೇಸ್ ವ್ಯಾಲ್ಯೂ ಅಂತ ನೋಡಿಕೊಂಡ್ರೆ 10 ರೂಪಾಯಿ, ಪ್ರೈಸ್ ಬ್ಯಾಂಡ್ ಅಂತ ನೋಡಿಕೊಂಡ್ರೆ ಮಿನಿಮಮ್ 102 ರೂಪಾಯಿ ಪ್ರತಿ ಶೇರಿಗೆ, ಮ್ಯಾಕ್ಸಿಮಮ್ 108 ರೂಪಾಯಿ. ಒಂದು ಲಾಟ್ ನಲ್ಲಿ ನೀವು 138 ಶೇರ್ಗಳಿಗೆ ಬಿಡ್ ಮಾಡಬಹುದು. ಸೊ ನೀವು ಯಾವ್ದಾದ್ರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ಬಿಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ತೋರಿಸುತ್ತೆ 14,095 ರೂಪಾಯಿ ಅಂತ ಸ್ಟಾರ್ಟಿಂಗ್ ನಲ್ಲಿ, ಅದು ಮಿನಿಮಮ್ ಪ್ರೈಸ್ ಬ್ಯಾಂಡ್. ಬಟ್ ನೀವು ಅಪ್ಲೈ IPO ಅಂತ ಕ್ಲಿಕ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರೈಸ್ ಬ್ಯಾಂಡ್ಗೆ ತಗೊಳುತ್ತೆ. ಸೊ 14,900 ರೂಪಾಯಿ ಆಗುತ್ತೆ. 15,000 ರೂಪಾಯಿ ಅಂದ್ಕೊಳ್ಳಿ. ನೀವು ಒಂದು ಲಾಟ್ ಬಿಡ್ ಮಾಡಬೇಕು ಅಂದ್ರೆ 15,000 ರೂಪಾಯಿಯನ್ನ ಎತ್ತಿಟ್ಕೊಳ್ಬೇಕಾಗತ್ತೆ. ಇನ್ನು ಮಿಕ್ಕಂತೆ ಬೇಸಿಸ್ ಆಫ್ ಅಲಾಟ್ಮೆಂಟ್ ಅಂದ್ರೆ ನವೆಂಬರ್ 25ನೇ ತಾರೀಕು ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಕ್ರೆಡಿಟ್ ಆಫ್ ಶೇರ್ಸ್ ಟು ದ ಡಿಮ್ಯಾಟ್ ನವೆಂಬರ್ 26ನೇ ತಾರೀಕು ಮಂಗಳವಾರ. ಲಿಸ್ಟಿಂಗ್ ಡೇಟು ಬುಧವಾರ ನವೆಂಬರ್ 27ನೇ ತಾರೀಕು. ಸೊ ನೀವು ಅಪ್ಲೈ ಮಾಡಿದ್ರೆ ನವೆಂಬರ್ 27ನೇ ತಾರೀಕು ಒಂದು ವೇಳೆ ಅಲಾಟ್ ಆದರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ NTPC ಶೇರ್ಗಳು ಇರ್ತವೆ. ಸೊ ಎಷ್ಟು ಲಾಟ್ ನಾನು ಅಪ್ಲೈ ಮಾಡಬಹುದು? ರಿಟೈಲ್ ಇನ್ವೆಸ್ಟರ್ಗಳಿಗಾದರೆ ಮಿನಿಮಮ್ ಒಂದು ಲಾಟು 138 ಶೇರ್ಗಳು 14,904 ರೂಪಾಯಿ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ.
ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಗಳಿಗೆ ಒಟ್ಟು 13 ಲಾಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. 1794 ಶೇರ್ಗಳು 1,93,752 ರೂಪಾಯಿ ಆಗುತ್ತೆ. ಇನ್ನು ಮಿಕ್ಕಂತೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಗಳಿಗೆ ಮಿನಿಮಮ್ 14 ಲಾಟು, ಮ್ಯಾಕ್ಸಿಮಮ್ 67 ಲಾಟು. ಈಗ ನಾವು ರಿನ್ಯೂವೇಬಲ್ ಎನರ್ಜಿಯ ಬಿಸ್ನೆಸ್ ಸ್ಕೋಪ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ರಿನ್ಯೂವೇಬಲ್ ಎನರ್ಜಿ ಅನ್ನೋದು ಈಗಷ್ಟೇ ನೀವು COP 26, 29 ಈ ಥರದನ್ನೆಲ್ಲ ನ್ಯೂಸ್ನಲ್ಲಿ ಓದ್ತಾ ಇರ್ತೀರಿ. ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಆಯಿತು. ಅದಾದ ನಂತರ ಕಾರ್ಬನ್ ಫುಟ್ ಪ್ರಿಂಟನ್ನು ಕಮ್ಮಿ ಮಾಡಬೇಕು, ಫಾಸಿಲ್ ಫ್ಯೂಲನ್ನು ಹೆಚ್ಚು ಉರಿಸಬಾರ್ದು, ಕಲ್ಲಿದ್ದಲನ್ನು ಬಳಕೆ ಮಾಡುವಂಥ ಪ್ರಮಾಣ ಹೋಗ್ತಾ ಕಮ್ಮಿ ಆಗಬೇಕು, ಡೆವಲಪಿಂಗ್ ನೇಷನ್ಗಳಿಗೆ ಒಂದಷ್ಟು ಪರ್ಸೆಂಟೇಜು, ಡೆವಲಪ್ಡ್ ನೇಷನ್ಗಳಿಗೆ ಒಂದಷ್ಟು ಪರ್ಸೆಂಟೇಜ್ ಅಂತ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ. ಕೆಲ ಟಾರ್ಗೆಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ದೇಶಗಳು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ನ ಮೇಲೆ ಹೆಚ್ಚು ಹಣವನ್ನು ತೊಡಗಿಸ್ತಾ ಇವೆ. ಭಾರತ ಅಂತ ನೋಡಿಕೊಂಡ್ರೆ ಈ ನವೀಕರಿಸಬಹುದಾದ ಇಂಧನ ಅನ್ನೋ ಸೆಕ್ಟರ್ನ ಮೇಲೆ ಕೆಲಸ ಆಗ್ತಿರೋದು ಕಳೆದ ಒಂದು 10-12 ವರ್ಷಗಳಿಂದ. ಸೊ ನಿಮಗೆ ಇದಿನ್ನೂ ಅಂಬೆಗಾಲಿಡ್ತಿರುವಂತಹ ಒಂದು ಕ್ಷೇತ್ರ. ದೊಡ್ಡ ಮಟ್ಟದ ಸಾಧನೆ ಮಾಡಿರುವ ಕಂಪನಿಗಳಿದ್ದಾವೆ, ಆದರೂ ದೊಡ್ಡ ಮಟ್ಟದ ಅವಕಾಶ ಇರುವಂತಹ ಕ್ಷೇತ್ರ ಇದು ಅಂತಲೂ ನಾವು ಪರಿಗಣಿಸಬಹುದು. ಇನ್ನು ಮಿಕ್ಕಂತೆ ದೇಶದಲ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ನಾವು ನೋಡಿಕೊಂಡ್ರೆ, ರಿನ್ಯೂವೇಬಲ್ ಎನರ್ಜಿ ಅಂತ ನೋಡಿಕೊಂಡ್ರೆ 2012ರಲ್ಲಿ 63 ಗಿಗಾವ್ಯಾಟ್ ಇತ್ತು. ಈ ಪ್ರಮಾಣ 2019ರ ಹೊತ್ತಿಗೆ 123 ಗಿಗಾವ್ಯಾಟ್ಗೆ ಬೆಳೆದುಕೊಳ್ತು. 2024ರ ಅಂಕಿಅಂಶ ಅಂತ ನಾವು ನೋಡಿಕೊಂಡ್ರೆ 191 ಗಿಗಾವ್ಯಾಟ್ಗೆ ಅದು ಬೆಳೆದಿದೆ. ಇನ್ನೂ ಬೆಳೆಯುವ ಅವಕಾಶ ಇದೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ನೀವು ಈಗ ಸ್ಕ್ರೀನ್ನ ಮೇಲೆ ಒಂದು ಪಿಕ್ಚರ್ ನೋಡಬಹುದು. ಇಂಡಿಯಾ ಟೋಟಲ್ ಪ್ರೈಮರಿ ಎನರ್ಜಿ ಡಿಮ್ಯಾಂಡ್ ಮೆಟ್ ಫ್ರಮ್ ಅಂತ, ಅಂದರೆ ಈಗ ಪ್ರಸಕ್ತ ಎನರ್ಜಿ ರಿಲೇಟೆಡ್ ರಿಕ್ವೈರ್ಮೆಂಟ್ಗೆ ಭಾರತ ಹೇಗೆ ಹೊಂದಿಸ್ತಾ ಇದೆ. 44% ಕಲ್ಲಿದ್ದಲು ಕೋಲ್ನಿಂದ, 25% ಆಯಿಲ್ ಅಂದರೆ ಫಾಸಿಲ್ ಫ್ಯೂಯಲ್ಸ್, ಇದೆರಡೂ ಸೇರಿನೇ 69% ಆಗೋಯ್ತು. ಇನ್ನು ಮಿಕ್ಕ 30%ದಲ್ಲಿ ಈ ರಿನ್ಯೂವೇಬಲ್ಲು, ಟ್ರೆಡಿಷನಲ್ ಬಯೋಮಾಸು ಇವೆಲ್ಲವೂ ಬರ್ತವೆ. ರಿನ್ಯೂವೇಬಲ್ಸ್ ಅಂತ ನೋಡಿಕೊಂಡ್ರೆ ಬರೀ 3% ಇದೆ. ಸೊ ಈ 3% ಒಂದು ವೇಳೆ ಕೋಲ್ ಅಥವಾ ಆಯಿಲ್ ದೊಡ್ಡ ಮಟ್ಟದ ಪೆಟ್ಟು ತಿಂದರೆ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಬಹುದೊಡ್ಡ ಸ್ಕೋಪ್ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಂತ ಕೋಲ್ ಮತ್ತು ಆಯಿಲು ಬರೋ ವರ್ಷ ಇನ್ನು 5 ವರ್ಷದಲ್ಲಿ ಖಾಲಿ ಆಗಿಬಿಡುತ್ತಾ? ಹಾಗಾಗೋದಿಲ್ಲ. ಬಟ್ ಪ್ರಿಪರೇಷನ್ ಅಂತ ನೋಡಿಕೊಂಡ್ರೆ, ಇಡೀ ದೇಶಕ್ಕೆ ಎನರ್ಜಿಯನ್ನು ಸಪ್ಲೈ ಮಾಡಬೇಕು ಅಂತ ಆದರೆ ಕಾರ್ಬನ್ ಫುಟ್ ಪ್ರಿಂಟ್ ಇಲ್ಲದಂಥ ಒಂದು ವ್ಯವಸ್ಥೆ ಅಂತ ನೋಡಿಕೊಂಡ್ರೆ ರಿನ್ಯೂವೇಬಲ್ ಎನರ್ಜಿ ಅನ್ನೋದು ಬಹುದೊಡ್ಡ ಆಯ್ಕೆ ಆಗುತ್ತೆ. ಯಾಕೆಂದ್ರೆ ಫಾಸಿಲ್ ಫ್ಯೂಯಲ್ ಕೋಲು ಖಾಲಿ ಆಗ್ಬಿಡ್ಬಹುದು ಅಥವಾ ಲಿಮಿಟೆಡ್ ಸಪ್ಲೈ. ಸೂರ್ಯನ ಬೆಳಕಿಗೆ ಆ ಥರದ ಲಿಮಿಟ್ ಅಂತ ಇಲ್ಲ. ನೀವು ಎಷ್ಟು ಕೆಪಾಸಿಟಿ ಅದನ್ನು ಟ್ಯಾಪ್ ಮಾಡೋದಕ್ಕೆ ಸಾಧ್ಯ ಅಷ್ಟು ನೀವು ಎನರ್ಜಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇದೆ. ಗಾಳಿ ಕೂಡ ಹಾಗೆ ಮುಂದುವರೆದು ನೀವು ನೋಡಿದರೆ ಓವರಾಲ್ ಈ ಇನ್ಸ್ಟಾಲ್ಡ್ ಎನರ್ಜಿ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಸೊ ಭಾರತ ಎನರ್ಜಿ ಪೂರೈಕೆ ಮಾಡೋದಕ್ಕೆ ಇರುವ ಆಪ್ಷನ್ ಏನು ನಾವು ನೋಡಿದ್ವಿ. ಭವಿಷ್ಯಕ್ಕಾಗಿ ಮಾಡ್ಕೊಳ್ತಿರುವ ತಯಾರಿ ಏನು ಈ ಟೇಬಲ್ನಲ್ಲಿ ನೋಡೋಣ. ಬ್ರೇಕಪ್ ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತಿದೆಯಲ್ಲ ನೋಡಿ. ಕೋಲ್ 218 ಗಿಗಾವ್ಯಾಟ್, ಸರಿನಾ? ರಿನ್ಯೂವೇಬಲ್ ಎನರ್ಜಿ 144 ಗಿಗಾವ್ಯಾಟ್. ಅಂದರೆ ಕೋಲ್ 44% ನಾವಿವಾಗ ಡಿಪೆಂಡೆನ್ಸಿ ಇರೋದು, ರಿನ್ಯೂವೇಬಲ್ ಎನರ್ಜಿ ಬರೀ 3%, ಕರೆಕ್ಟಾ? ಆದರೆ ಈಗ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ನಾವು ನೋಡಿಕೊಂಡ್ರೆ ಭಾರತದಲ್ಲಿ 32%, ಅಂದರೆ ದೊಡ್ಡ ಮಟ್ಟದ ಬೆಟ್ಟನ್ನು ಸರ್ಕಾರ ಈ ಡಿಪಾರ್ಟ್ಮೆಂಟ್ನ ಮೇಲೆ ಅಥವಾ ಈ ಕ್ಷೇತ್ರದ ಮೇಲೆ ಮಾಡ್ತಾ ಇದೆ. ಆ ರಿನ್ಯೂವೇಬಲ್ ಎನರ್ಜಿನಲ್ಲಿ ಯಾವ್ದು ಹೆಚ್ಚು ಅನ್ನೋದು ಬಲಭಾಗದಲ್ಲೇ ಇದೆ, ನೋಡ್ತಿದ್ದೀರಿ. ಸೋಲಾರ್ ಪವರು 43%, ವಿಂಡ್ ಪವರು 24%, ಇನ್ನು ಮಿಕ್ಕಂತೆ ಬಯೋ ಪವರು, ಸ್ಮಾಲ್ ಹೈಡ್ರೋ, ಲಾರ್ಜ್ ಹೈಡ್ರೋ ಇವೆಲ್ಲವೂ ಬೇರೆ, ಅಂದರೆ 25%ವರೆಗೂ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಸೋಲಾರ್ ಕೆಪಾಸಿಟಿ ಅನ್ನೋದು ಮುಂದಿನ 5 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಅನ್ನೋದಕ್ಕೆ ಈ ಇಯರ್ ವೈಸ್ ಎಕ್ಸ್ಪೆಕ್ಟೆಡ್ ಸೋಲಾರ್ ಕೆಪಾಸಿಟಿ ಅಡಿಷನ್ ಅನ್ನೋದಿದೆಯಲ್ಲ ಅದನ್ನು ನೀವು ಗಮನಿಸಬೇಕು. ಆಸ್ ಆಫ್ ನೌ 2024ರ ವಿತ್ತೀಯ ವರ್ಷ ಅಂತ ನೋಡಿಕೊಂಡ್ರೆ 15 ಗಿಗಾವ್ಯಾಟ್ ಓವರಾಲ್ ಬೇರೆದಿದೆ. ಯುಟಿಲಿಟಿ ಅಡಿಷನ್ನು, ಕೋಲ್ ಪ್ಲಾಂಟ್ಸು, ಗ್ರೀನ್ ಹೈಡ್ರೋಜನ್ನು, ಓಪನ್ ಆಕ್ಸೆಸ್, ರೂಫ್ ಟಾಪ್ ಇದೆಲ್ಲವೂ ಇದೆ. ಇದರಲ್ಲಿ ಸೋಲಾರ್ ಕೆಪಾಸಿಟಿ ಅಡಿಷನ್ ಅಂತ ನೀವು ನೋಡಿಕೊಂಡ್ರೆ 15 ಗಿಗಾವ್ಯಾಟ್ ಈಗ ಇರೋದು 2029ರ ಹೊತ್ತಿಗೆ 45ರಿಂದ 47 ಗಿಗಾವ್ಯಾಟ್ ಆಗುತ್ತೆ ಅನ್ನೋ ಒಂದು ಅಂಶ ನಮಗೆ ಸಿಗ್ತಾ ಇದೆ, ಅನ್ನೋ ಅಂಕಿ ಅಂಶಗಳು ಸಿಗ್ತಾ ಇವೆ. ಅದರ ಅರ್ಥ ಇನ್ನು 5 ವರ್ಷದಲ್ಲಿ ಈಗಿರುವ ಸೋಲಾರ್ ಎಕ್ಸ್ಪೋಜರ್ ಏನಿದೆ ಅದು 200% ಬೆಳೆಯುತ್ತೆ. ಸೊ ಅಷ್ಟರ ಮಟ್ಟಿಗೆ ಸೋಲಾರ್ ಮೇಲೆ ಇನ್ವೆಸ್ಟ್ಮೆಂಟ್ಗಳು ಆಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ಅನ್ನೋದಕ್ಕೂ ಅಂಕಿ ಅಂಶಗಳಿದ್ದಾವೆ. ಎಕ್ಸ್ಪೆಕ್ಟೆಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಸೋಲಾರ್ ಎನರ್ಜಿ ಜನರೇಷನ್ ಸೆಕ್ಟರ್ ಇನ್ ಇಂಡಿಯಾ ಆಸ್ ಆಫ್ ನೌ 1.1 to 1.2 ಟ್ರಿಲಿಯನ್ ರುಪೀಸ್, ಅಂದರೆ 1,10,000 ಕೋಟಿಯಿಂದ 1,20,000 ಕೋಟಿ.
ಅದು ಇನ್ನು 5 ವರ್ಷದಲ್ಲಿ 2,20,000 ಕೋಟಿಯಿಂದ 2,30,000 ಕೋಟಿವರೆಗೆ ಹೆಚ್ಚಾಗಬಹುದು. ಅದರರ್ಥ ಪ್ರತಿ ವರ್ಷದಲ್ಲೂ ಸೋಲಾರ್ ಎನರ್ಜಿ ಮೇಲೆ ಕೆಪಾಸಿಟಿನೂ ಜಾಸ್ತಿ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ವಿಂಡ್ ಎನರ್ಜಿ ಕೂಡ ಗಿಗಾವ್ಯಾಟ್ ಲೆಕ್ಕದಲ್ಲಿ ನೋಡಿದರೆ ಆನ್ಯುವಲ್ ವಿಂಡ್ ಪವರ್ ಕೆಪಾಸಿಟಿ 3.25 ಗಿಗಾವ್ಯಾಟ್ ಇರುವುದು 8ರಿಂದ 10 ಗಿಗಾವ್ಯಾಟ್ಗೆ ಬೆಳೆಯುತ್ತೆ. ಅಗೈನ್ ಇದು ಸಹ 200% ಗ್ರೋ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟು 0.4 ಟ್ರಿಲಿಯನ್ನಿಂದ 0.8 to 9 ಟ್ರಿಲಿಯನ್ವರೆಗೂ ಆಗುತ್ತೆ ಅಂತ. ಅದರರ್ಥ 40ರಿಂದ 50,000 ಕೋಟಿ ಈಗ ಇರೋದು ಇನ್ನು 5 ವರ್ಷದಲ್ಲಿ 80,000ದಿಂದ 90,000 ಕೋಟಿ ರೂಪಾಯಿವರೆಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ವಿಂಡ್ ಎನರ್ಜಿ ಕೆಪಾಸಿಟಿ ಮೇಲೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಬೆಳವಣಿಗೆಗೆ ಅವಕಾಶ ಇದೆ. 20 ಟೈಮ್ಸ್ ಕೆಪಾಸಿಟಿ NTPC ಗ್ರೀನ್ ಹೆಚ್ಚು ಮಾಡಿಕೊಳ್ಳುತ್ತೆ ಅನ್ನೋದು ಇನ್ನು 7 ವರ್ಷದಲ್ಲಿ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ. ಹಾಗಾದ್ರೆ ಈ ಕಂಪನಿ ಸೂಪರ್ ಫಿಟ್ ಅಪ್ಪ, ನಾನು ಕಣ್ಣು ಮುಚ್ಕೊಂಡು ಹೂಡಿಕೆ ಮಾಡಿಬಿಡ್ಬೋದಾ? ನೋ. ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ನಾವು ಗಮನಿಸೋಣ. ಅದಾದ ನಂತರ ಅದರ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ. ರಿಸ್ಕ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಕಳೆದ 10 ವರ್ಷದಲ್ಲಿ ಬೆಳವಣಿಗೆ ಕಾಣ್ತಿರುವಂತಹ ಕ್ಷೇತ್ರ ಇದು. ಸೊ ಹೀಗಾಗಿ ಪರ್ಫಾರ್ಮೆನ್ಸ್ ಟ್ರ್ಯಾಕರ್ ಅಂತ ಹೆಚ್ಚಿನ ಅಂಕಿ ಅಂಶಗಳು, ಕಂಪನಿಗಳು, ಪ್ರೂವನ್ ರಿಸಲ್ಟ್ಸ್ಗಳು ಆ ಥರದ್ದು ಹೆಚ್ಚು ಅವೈಲೇಬಲ್ ಇಲ್ಲ. ಇನ್ನು ಮಿಕ್ಕಂತೆ ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ ಈ ಕಂಪನಿಯದ್ದು ಅಂತ ನಾವು ನೋಡ್ಕೊಂಡ್ರೆ. ಯಾಕೆ ಅಂತಂದ್ರೆ ಆಫ್ ಟೇಕರ್ಸ್ ಅಂತಿದ್ದಾರೆ. ಅಂದ್ರೆ ಈ ಕಂಪನಿ ತಯಾರು ಮಾಡುವ ಏನು ರಿನ್ಯೂವೇಬಲ್ ಎನರ್ಜಿ ಇದೆ ಅದನ್ನ ಗವರ್ಮೆಂಟ್ ಕಂಪನಿಗಳು ಹೆಚ್ಚಾಗಿ ಕೊಂಡುಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಆಫ್ ಟೇಕರ್ಗಳ ಪಟ್ಟಿಯಲ್ಲಿ ಮೊದಲ 9 ಕಂಪನಿಗಳು ಯಾರ್ಯಾರಿದ್ದಾರೆ ಆಫ್ ಟೇಕರ್ಗಳು, ಅವರು 87% ಈ ಕಂಪನಿಯ ರೆವೆನ್ಯೂವನ್ನ ಕೊಡ್ತಾ ಇದ್ದಾರೆ. ಸೊ ಈ 9 ಕಂಪನಿಗಳನ್ನ ಒಂದು ವೇಳೆ ಕಳ್ಕೊಂಡ್ರೆ NTPC ಗ್ರೀನ್ ಕಥೆ ಏನು? ಆ ಪ್ರಶ್ನೆಗೆ ಉತ್ತರ ಇಲ್ಲ. ಹಾಗೇನೆ ಈ ಆಫ್ ಟೇಕರ್ಗಳಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಅಂದ್ರೆ ತೆಲಂಗಾಣ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಪಡ್ಕೊಳ್ತಾ ಇರುವ ಓವರ್ ಆಲ್ ಎಲೆಕ್ಟ್ರಿಸಿಟಿಯಿಂದ ಅವರು ಕೊಡ್ತಿರುವಂತಹ ರೆವೆನ್ಯೂ 50%. ಒಂದು ವೇಳೆ ತೆಲಂಗಾಣ ಡಿಸ್ಕಾಮ್ ಬೇಡ ಅಂದ್ಬಿಟ್ರೆ ಕಥೆ ಏನು ಅನ್ನೋದಿದೆ. ಬಟ್ ಆ ರೀತಿ ಆಗೋದಿಲ್ಲ. ಯಾಕೆ ಅಂತಂದ್ರೆ 25 ವರ್ಷಗಳ ಕಾಂಟ್ರಾಕ್ಟು. ಬಟ್ ಸ್ಟಿಲ್ ಸಿಂಗಲ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಅಂತ ನೋಡ್ಕೊಂಡ್ರೆ ರೆವೆನ್ಯೂಗೆ ತೆಲಂಗಾಣ ಡಿಸ್ಕಾಮ್ ಟಾಪ್ 9 ಇಂದ 87% ರೆವೆನ್ಯೂ ಬರ್ತಾ ಇದೆ. ಇನ್ನೊಂದು ಬಹಳ ಕನ್ಸರ್ನಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಈ ಕಂಪನಿ NTPC ಗ್ರೀನ್ 10,000 ಕೋಟಿಯನ್ನ ಕಲೆಕ್ಟ್ ಮಾಡ್ತಾ ಇದೆ IPO ಮುಖೇನ. ಈ 10,000 ಕೋಟಿನಲ್ಲಿ 7,500 ಕೋಟಿ ಈ ಕಂಪನಿ ಪ್ರಸಕ್ತ ಹೊಂದಿರುವ ಸಾಲವನ್ನು ತೀರಿಸೋದಕ್ಕೆ ಬಳಸಿಕೊಳ್ಳುತ್ತೆ. ಇನ್ನು ಮಿಕ್ಕ 2,500 ಕೋಟಿನಲ್ಲಿ ಅವರ ಫ್ಯೂಚರ್ ಏನೇನಿದೆ, ಗ್ರೀನ್ ಹೈಡ್ರೋಜನ್ನು, ಗ್ರೀನ್ ಕೆಮಿಕಲ್ಲು, ಎನರ್ಜಿ ಸ್ಟೋರಿಂಗ್ ಕೆಪಾಸಿಟಿ ಇಂಥದ್ರ ಮೇಲೆ ಹೂಡಿಕೆ ಮಾಡುತ್ತೆ ಅನ್ನೋದಿದೆ. ಅದರರ್ಥ ಸಾಲ ತೀರ್ಸೋಕೆ 75% ಹೋಗುತ್ತೆ ಅಂತಂದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡಬಾರ್ದಾ? ಹಾಗೂ ಇಲ್ಲ. ಯಾಕೆ ಅಂತಂದ್ರೆ ಈ ಕಂಪನಿಗೆ ಸಾಲ ಹೆಚ್ಚಿದ್ರೆ ಬರುವಂಥ ರೆವೆನ್ಯೂನಲ್ಲಿ ಬಡ್ಡಿ ಕಟ್ಟೋಕೆ ತುಂಬಾ ದುಡ್ಡು ಹೋಗುತ್ತೆ. ಸೊ ಆ ಸಾಲ ತೀರ್ಬಿಟ್ರೆ ಬಡ್ಡಿ ಕಟ್ಟೋದು ಮಿಗುತ್ತೆ. ಅದನ್ನ ಬೇರೆ ಬೇರೆ ಸೆಕ್ಟರ್ಗಳ ಡೆವಲಪ್ಮೆಂಟ್ ಮೇಲೆ ಅಥವಾ ಫ್ಯೂಚರ್ ಮೇಲೆ ಅವರು ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಆಪರೇಟಿಂಗ್ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ ಹೆಚ್ಚಾಗಿ ರಾಜಸ್ಥಾನ್ನಲ್ಲಿ ಇದ್ದಾವೆ. ಸೊ ಕಳೆದ 3 ಫಿಸ್ಕಲ್ಗಳಲ್ಲಿ ಅಂತ ನೋಡ್ಕೊಂಡ್ರೆ 22, 23, 24 ಅಂತ ನಾವು ನೋಡ್ಕೊಂಡ್ರೆ 42% ಇದ್ದಿದ್ದು ರಾಜಸ್ಥಾನಲ್ಲಿ ಆಪರೇಟಿಂಗ್ ಕೆಪಾಸಿಟಿ 2022ರಲ್ಲಿ. 2023ರಲ್ಲಿ 59% ಆಯಿತು. 2023ರಲ್ಲಿ 61.74% ಆಗಿದೆ. ಅಂದರೆ ಒಂದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟ್ಗಳು ಇರೋದ್ರಿಂದ ಅಲ್ಲಿನ ಏರುಪೇರುಗಳು, ಒಂದು ವೇಳೆ ನ್ಯಾಚುರಲ್ ಡಿಸಾಸ್ಟರ್ ಆಯಿತು, ಪೊಲಿಟಿಕಲಿ ಏನೋ ಬೇರೆ ರೂಲ್ಸ್ ಬಂತು, ರೆಗ್ಯುಲೇಷನ್ಸ್ನಲ್ಲಿ ಚೇಂಜಸ್ ಆಯಿತು, ಅಥವಾ ಅಲ್ಲಿ ಇನ್ನೂ ದೊಡ್ಡ ಮಟ್ಟದ ಕೆಪಾಸಿಟಿಯಲ್ಲಿ ಮಾಡೋದಕ್ಕೆ ಹೋದಾಗ ಹೋರಾಟಗಳಾಯಿತು ಅನ್ನೋದಾದರೆ ಇವರ ಬಿಸ್ನೆಸ್ ಮೇಲೆ ಬಹುದೊಡ್ಡ ಪ್ರಭಾವ ಬೀರುತ್ತೆ ಅನ್ನೋದನ್ನು ಆ ಕಂಪನಿನೇ ಹೇಳ್ಕೊಂಡಿದೆ. ಇನ್ನು ಮಿಕ್ಕಂತೆ ಯಾರೆಲ್ಲ ಕಾಂಪಿಟೇಟರ್ಸ್ ಇದ್ದಾರೆ NTPC ಗ್ರೀನಿಗೆ ಅಂತ ನೋಡಿಕೊಂಡ್ರೆ ಅವರೆಲ್ಲ ಎಷ್ಟು ಮಟ್ಟಿಗೆ ಕೆಲವರು ಮುಂದುವರೆದಿದ್ದಾರೆ ಅಂದರೆ, ಇಂಟರ್ನಲ್ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟಿಯನ್ನು ಹೊಂದಿರುವಂಥ ಕಂಪನಿಗಳು ಲಿಸ್ಟೆಡ್ ಇದ್ದಾವೆ. ಮತ್ತು ಕಾಂಪಿಟೇಟರ್ಗಳು ಅನ್ಲಿಸ್ಟೆಡ್ ಕಂಪನಿಗಳು ಕೂಡ ಈ ಥರ ಮುಂದುವರೆದ ಟೆಕ್ನಾಲಜಿಯಲ್ಲಿ ಆಪರೇಟ್ ಮಾಡ್ತಿರೋದು ಇದ್ದಾವೆ. ಆಸ್ ಆಫ್ ನಾವು NTPC ಗ್ರೀನ್ ಏನು ಮಾಡ್ತಿದೆ ಅಂತಂದರೆ 87-88% ಸೋಲಾರ್ ಪ್ಯಾನಲ್ಗಳನ್ನು ಭಾರತದಲ್ಲೇ ಯಾರು ತಯಾರು ಮಾಡ್ತಾರೆ ಅವ್ರ ಹತ್ರ ತಗೊಳ್ತಿದ್ದಾರೆ. 11% ಚೀನಾದಿಂದ ಅವರು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಇಂಪೋರ್ಟ್ ಡ್ಯೂಟಿ ಅಂತ ಹೇರಿಬಿಟ್ರೆ ಸರ್ಕಾರ, ನಮ್ಮಲ್ಲಿ ತಯಾರಾಗೋದನ್ನೇ ತಗೋಬೇಕು, ಚೀನಾದಿಂದ ತಗೋಬೇಡಿ, ಟ್ಯಾಕ್ಸ್ ಹಾಕ್ತೀವಿ ಅಂತಂದ್ರೆ ಅಥವಾ ಹೆಚ್ಚಿನ ಹೊರೆಯನ್ನು ಹಾಕ್ತೀವಿ ಅಂತಂದ್ರೆ ಈ ಕಂಪನಿಯ ಬಿಸ್ನೆಸ್ಗೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋದನ್ನ ಕಂಪನಿ ಈ ರೀತಿ ಹೇಳ್ತಾ ಇದೆ. ಅದೇ ರೀತಿ ಒಂದು ವೇಳೆ ಕೇಂದ್ರ ಸರ್ಕಾರ ಈಗ ಕೊಡ್ತಿರುವ ಕೆಲ ಟ್ಯಾಕ್ಸ್ ಬೆನಿಫಿಟ್ಗಳು ಅಥವಾ ಬೇರೆ ಬೇರೆ ಥರದ ಫಿನಾನ್ಷಿಯಲ್ ಫೆಸಿಲಿಟೀಸ್ಗಳಿದ್ದಾವಲ್ಲ ಅದನ್ನು ನಿಲ್ಲಿಸಿ ಬಿಟ್ಟರೆ ಆಗ ಈ ಕಂಪನಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ. ಸೊ ಆ ಕಾರಣಕ್ಕಾಗಿ ಯೋಚನೆ ಮಾಡಬೇಕು ಹೂಡಿಕೆ ಮಾಡೋ ಮುನ್ನ. ಆ್ಯಂಡ್ ಅಗೈನ್ ಭಾರತ ಸರ್ಕಾರ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿಯ ಜೊತೆಗೆ
ಹೈಡ್ರೋಜನ್ಗೋ ಅಥವಾ ಬೇರೆ ಥರದ ಎನರ್ಜಿಗಳ ಉತ್ಪಾದನೆ ಮಾಡುವಂಥ ಕಂಪನಿಗಳಿಗೆ ಪಾಲಿಸಿ ಡಿಸಿಷನ್ನಲ್ಲಿ ಹೆಚ್ಚಿನ ಒತ್ತು ಕೊಟ್ಟರೆ, ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಕೊಟ್ಟರೆ, ಹೆಚ್ಚಿನ ಹೂಡಿಕೆಯನ್ನು ಕೊಟ್ಟರೆ ಆಗ ಈ ಕ್ಷೇತ್ರ ಪೆಟ್ಟು ತಿನ್ನುವ ಸಾಧ್ಯತೆ ಇರ್ತವೆ ಅಥವಾ ಇದರ ಬೆಳವಣಿಗೆ ಅನ್ನೋದು ಕುಂಠಿತಗೊಳ್ಳುವ ಸಾಧ್ಯತೆ ಇರುತ್ತೆ ಅಥವಾ ಕಾಂಪಿಟೇಟಿವ್ಲಿ ಬೆಳೆಯೋದಕ್ಕೆ ಆಗದಂಥ ಪರಿಸ್ಥಿತಿನೂ ಎದುರಾಗಬಹುದು. ಸರ್ಕಾರ ಬೇರೆ ಥರದ ನಿರ್ಣಯ ಕೈಗೊಂಡು ಹೆಚ್ಚಿನ ಹೂಡಿಕೆಯನ್ನು ಬೇರೆ ಕ್ಷೇತ್ರದೆಡೆಗೆ ಕೊಟ್ಟಿದ್ದೇ ಆದರೆ ಈ ಕಂಪನಿಯ ಬಿಸ್ನೆಸ್ಸು ಪವರ್ ಜನರೇಷನ್ ಅದನ್ನು ಹೊರತುಪಡಿಸಿ ಬೇರೆ ಥರದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಹ ಕಂಪನಿಯ ಗ್ರೋತ್ ಪ್ರಾಸ್ಪೆಕ್ಟಸ್ ಅನ್ನು ಡಿಸೈಡ್ ಮಾಡಬಹುದು ಅಥವಾ ಪೆಟ್ಟು ಕೊಡಬಹುದು ಅಂತ. ಯಾವ ರೀತಿ ಅಂತಂದ್ರೆ, ಒಂದು ವೇಳೆ ಹವಾಮಾನದಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದೇ ಆದರೆ ಬಹುದೊಡ್ಡ ಪೆಟ್ಟು ತಿನ್ನುವ ಸಾಧ್ಯತೆ ಇರುತ್ತೆ. ಹಾಗೆಯೇ ಒಂದು ವೇಳೆ ಅಪ್ರೂವಲ್ಸ್ ಪಡ್ಕೊಳ್ಳೋದ್ರಲ್ಲಿ ನಿಧಾನಗತಿಯ ಗ್ರೋತನ್ನು ತೋರಿಸಿದ್ರೆ ಅಥವಾ ಏನೋ ಸಮಸ್ಯೆ ಆದರೆ, ಲಿಟಿಗೇಷನ್ಸ್ ಆಯಿತು ಅಂತಂದರೆ ಈ ಕಂಪನಿ ಇನ್ಸ್ಟಾಲ್ ಮಾಡುವಂಥ ವೇಗ ನಿಧಾನಗೊಳ್ಳುತ್ತೆ. ಆಗ ಇವರು ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಆ ಅಗ್ರಿಮೆಂಟ್ಗೆ ತಕ್ಕ ಹಾಗೆ ಎನರ್ಜಿ ಕೊಡೋದಕ್ಕಾಗೋದಿಲ್ಲ ಅಥವಾ ಪವರನ್ನು ಜನರೇಟ್ ಮಾಡಿ ಕೊಡೋದಕ್ಕಾಗೋದಿಲ್ಲ. ಆಗ ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅವರು ಈ ಕಂಪನಿ ಮೇಲೆ ದಂಡವನ್ನು ವಿಧಿಸುವ ಸಾಧ್ಯತೆ ಇರುತ್ತೆ, ಫೈನ್ ಕಟ್ಟಬೇಕಾಗತ್ತೆ ಅಥವಾ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಈ ಥರದ ಸಾಧ್ಯತೆಗಳು ಸಹ ಇರ್ತವೆ. ಲ್ಯಾಂಡ್ ಅಕ್ವಿಸಿಷನ್ನು, ಟ್ರಾನ್ಸ್ಮಿಷನ್ ಸಿಸ್ಟಮು ಅಥವಾ ಥರ್ಡ್ ಪಾರ್ಟಿ ಡಿಲೇಗಳು, ಅಂದರೆ ಯಾರು ಕಚ್ಚಾ ವಸ್ತುಗಳನ್ನು ಕೊಡಬೇಕಾಗುತ್ತೆ, ರಾ ಮೆಟೀರಿಯಲ್ಸ್, ಈಗ ಸೋಲಾರ್ ಸೆಲ್ಗಳಿರ್ಬೋದು ಅಥವಾ ಬೇರೆ ಬೇರೆ ಥರದ ಟರ್ಬೈನ್ಗಳಿರ್ಬೋದು, ಅವುಗಳನ್ನು ಕೊಡುವಲ್ಲಿ, ಪೂರೈಕೆ ಮಾಡುವಲ್ಲಿ ಏನಾದರೂ ವಿಳಂಬ ಆದರೆ ಈ ಕಂಪನಿಯ ಬಿಸ್ನೆಸ್ ಟೇಕ್ ಆಫ್ ಆಗೋದಿರುತ್ತಲ್ಲ, ಆ ಯೂನಿಟ್ ಯಾವ ಕೆಪಾಸಿಟಿಯ ಯೂನಿಟ್ ಇರುತ್ತೆ ಅದು ಕಮಿಷನ್ ಇಂಥ ಡೇಟಿಗೆ ಆಗಬೇಕು ಅಂತಿರುತ್ತೆ, ಅದು ಪೆಟ್ಟು ತಿನ್ನುವ ಸಾಧ್ಯತೆ ಇರುತ್ತೆ. ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಹ ಈ ಬಿಸ್ನೆಸ್ಸಿಗೆ ಒಂದಷ್ಟು ಪೆಟ್ಟು ಕೊಡುವ ಸಾಧ್ಯತೆ ಇರುತ್ತೆ. ಇನ್ನು ಮಿಕ್ಕಂತೆ ಕೋವಿಡ್ ಪ್ಯಾಂಡಮಿಕ್ ಟೈಮ್ನಲ್ಲೂ ಸಹ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆದ ಕಾರಣ GUVNL ಫೇಸ್ 1 ಫೇಸ್ 2 ಅದರ ಇಂಪ್ಲಿಮೆಂಟೇಷನ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು. ಶಾಜಾಪುರ್ ಪ್ರಾಜೆಕ್ಟ್ ಇತ್ತಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ಈ ಕಂಪನಿ DRHP ನಲ್ಲಿ ಹೇಳಿಕೊಂಡಿದೆ. ಈಗ ನಾವು NTPC ಗ್ರೀನ್ಗೆ ಕಾಂಪಿಟೇಟರ್ ಯಾರು, ಲಿಸ್ಟೆಡ್ ಕಂಪನಿ ಯಾವ ಥರ ಈಗಾಗಲೇ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ, NTPC ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕಾಗುತ್ತೆ, ಅದರ ಬಗ್ಗೆ ಪಿಯರ್ ಗ್ರೂಪ್ ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಭಾರತೀಯ ಸ್ಟಾಕ್ ಮಾರ್ಕೆಟ್ ಅಂತ ನೀವು ನೋಡ್ಕೊಂಡಿದ್ದೆ ಆದ್ರೆ NTPC ಗ್ರೀನ್ಗೆ ಈಗಾಗಲೇ ಎಕ್ಸಿಸ್ಟಿಂಗ್ ಲಿಸ್ಟೆಡ್ ಕಾಂಪಿಟೇಟರ್ ಅಂದ್ರೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್. ಇನ್ನು ಮಿಕ್ಕಂತೆ US ಮಾರ್ಕೆಟ್ ನಲ್ಲಿ ನೋಡ್ಕೊಂಡ್ರೆ ರಿನ್ಯೂ ಎನರ್ಜಿ ಗ್ಲೋಬಲ್ PLC ಈ ಕಂಪನಿ ಇದೆ. ಈ ಎರಡು ಕಂಪನಿಗಳ ಜೊತೆಗೆ ಕಂಪೇರ್ ಮಾಡಿ ನೋಡಿಕೊಂಡಾಗ ಕಳೆದ 2 ವರ್ಷದಲ್ಲಿ NTPC ಗ್ರೀನ್ ಮಾಡಿರುವ ಸಾಧನೆಗೆ ಅಂಕಿಅಂಶಗಳು ಏನು ಹೇಳ್ತವೆ? ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಲೇಟೆಸ್ಟ್ಲಿ ಡಿಸ್ಕ್ಲೋಸ್ಡ್ ಅಂಶಗಳು ಅಂತ ಅಂಕಿಅಂಶಗಳು ಅಂತ ನಾವು ನೋಡಿಕೊಂಡ್ರೆ NTPC ಗ್ರೀನ್ ಎನರ್ಜಿ ಲಿಮಿಟೆಡ್ 19,625 ಮಿಲಿಯನ್ ರೂಪಾಯಿಗಳ ವ್ಯವಹಾರವನ್ನು ನಡೆಸಿದೆ. ಅದರರ್ಥ 1962 ಕೋಟಿ. ಅದೇ ಅದಾನಿ ಗ್ರೀನ್ 92,200 ಮಿಲಿಯನ್ ಅಂದರೆ 9,220 ಕೋಟಿಯಷ್ಟು ರೆವೆನ್ಯೂವನ್ನು ಜನರೇಟ್ ಮಾಡಿದೆ. ರಿನ್ಯೂ ಎನರ್ಜಿ 81,948 ಮಿಲಿಯನ್ ಅಲ್ಲಿಗೆ 8,194 ಕೋಟಿಯಷ್ಟು ರೆವೆನ್ಯೂವನ್ನು ಜನರೇಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿಗೆ ಅದಾನಿಗೆ ಅಂತ ಕಂಪೇರ್ ಮಾಡಿಕೊಂಡ್ರೆ 1/3 ಭಾಗ NTPC ಗ್ರೀನ್ ರೆವೆನ್ಯೂವನ್ನು ಜನರೇಟ್ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮಿಕ್ಕಂತೆ ನೆಟ್ ಅಸೆಟ್ ವ್ಯಾಲ್ಯೂ ಪ್ರತಿ ಶೇರ್ಗೆ ಅಂತ ನೋಡಿಕೊಂಡ್ರೆ ರಿನ್ಯೂ 290 ರೂಪಾಯಿ ಆಗುತ್ತೆ, ಅದಾನಿ ಗ್ರೀನ್ 62 ರೂಪಾಯಿ, NTPC ಅಂತ ನೋಡಿಕೊಂಡ್ರೆ 10.9 ರೂಪಾಯಿ. ಸೊ ಈ ವಿಷಯದಲ್ಲೂ ಸಹ ಅದಾನಿ ಗ್ರೀನ್ ಅನ್ನೋದು ಸ್ವಲ್ಪ ಮುಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಥವಾ ಚಾಲೆಂಜ್ ಇದೆ ಅನ್ನೋದನ್ನ NTPC ಗ್ರೀನ್ ಒಪ್ಕೊಳ್ತಾ ಇದೆ. ಇನ್ನು ಮಿಕ್ಕಂತೆ ರಿಟರ್ನ್ ಆನ್ ನೆಟ್ ವರ್ತ್ RONW ಅನ್ನೋದರ ಪರ್ಸೆಂಟೇಜ್ ಅನ್ನು ನಾವು ಗಮನಿಸಿದ್ರೆ ರಿನ್ಯೂ ಎನರ್ಜಿ 3.94%, ಅದಾನಿ ಗ್ರೀನ್ 12.81%, NTPC ಗ್ರೀನ್ 5.53%, 5.53%ನವರೆಗೆ ರಿಟರ್ನ್ ಆನ್ ನೆಟ್ವರ್ತ್ ಅನ್ನೋದು ಇದೆ. ಸೊ ಅದಾನಿ ಗ್ರೀನ್ 12.81, NTPC ಗ್ರೀನ್ 5.53. ಸೊ ಈ ವಿಷಯದಲ್ಲಿ ಡೆಫಿನೆಟ್ಲಿ ಈಗಾಗಲೇ ಅದಾನಿ ಗ್ರೀನ್ ಮುಂದೆ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಮತ್ತು ಎಷ್ಟು ಮಟ್ಟಿಗೆ ಸಾಲ ಮಾಡ್ಕೊಂಡಿದೆ, ರೆವೆನ್ಯೂ ಗ್ರೋತ್ ಹೇಗಾಗ್ತಿದೆ ಅದನ್ನು ಈಗ ನೋಡೋಣ. ಇಲ್ಲಿ ನೋಡಿ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ನೋಡಿಕೊಂಡ್ರೆ 2023ರಲ್ಲಿ 1,696 ಮಿಲಿಯನ್ ಇತ್ತು, 19,625 ಮಿಲಿಯನ್ಗೆ ಗ್ರೋತ್ ಆಗಿದೆ NTPC ಗ್ರೀನ್ ಅಂತ ನಾವು ನೋಡಿಕೊಂಡ್ರೆ. ಅದೇ ನಾವು ಅದಾನಿ ಗ್ರೀನ್ ಅಂತ ನೋಡಿಕೊಂಡ್ರೆ 2022ರಲ್ಲಿ 51,330 ಮಿಲಿಯನ್ ಇದ್ದಿದ್ದು 77,760 ಮಿಲಿಯನ್ ಆಗಿದೆ, 92,200 ಮಿಲಿಯನ್ ಅಟ್ ಪ್ರೆಸೆಂಟ್ ಲೇಟೆಸ್ಟ್ ರಿಸಲ್ಟ್ಸ್ ಅಂತ ನೋಡಿಕೊಂಡ್ರೆ. ಇನ್ನು ಮಿಕ್ಕಂತೆ ರಿನ್ಯೂ ಎನರ್ಜಿ ಗ್ಲೋಬಲ್ PLC ಇದೆಯಲ್ಲ ಅವರದ್ದು ಅಂತ ನಾವು ಗಮನಿಸಿದಾಗ 62,043 ಮಿಲಿಯನ್ ಇದ್ದಿದ್ದು 79,328 ಮಿಲಿಯನ್ ಆಗಿದೆ. ಈಗ ಲೇಟೆಸ್ಟ್ 2024ರಲ್ಲಿ 81,948 ಮಿಲಿಯನ್ ಆಗಿರೋದನ್ನು ನಾವು ಗಮನಿಸ್ತಿದ್ದೀವಿ. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ? 2023ರಲ್ಲಿ NTPC ಗ್ರೀನ್ 1,712
ಮಿಲಿಯನ್ ರೂಪಾಯಿಯಷ್ಟು ಲಾಭವನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗಳಿಸಿದ್ರೆ 3,447 2024ರಲ್ಲಿ ನಾವು ಗಮನಿಸಿರುವ ಲಾಭಾಂಶ ಅವರು ಡಿಕ್ಲೇರ್ ಮಾಡಿರೋದು ಡ್ರಾಫ್ಟ್ ರೆಡರ್ ಇನ್ ಪ್ರಾಸ್ಪೆಕ್ಟಸ್ನಲ್ಲಿ. ಅದೇ ನೀವು ಅದಾನಿ ಗ್ರೀನ್ ಅಂತ ನೋಡಿಕೊಂಡ್ರೆ 22ರಲ್ಲಿ 4,890 ಮಿಲಿಯನ್ ಇದ್ದಿದ್ದು ಈಗ 2023ರಲ್ಲಿ 9,730 ಮಿಲಿಯನ್ ಆಗಿತ್ತು. ಈಗ ಲೇಟೆಸ್ಟ್ 12,600 ಮಿಲಿಯನ್ ರೂಪಾಯಿಗಳಷ್ಟು, ಅಂದರೆ 1,260 ಕೋಟಿ ರೂಪಾಯಿವರೆಗೆ ಲಾಭಾಂಶ ಅನ್ನೋದನ್ನು ಅವರು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ನೀವು NTPC ಗ್ರೀನ್ ಅಂತ ನೋಡಿಕೊಂಡ್ರೆ 344 ಕೋಟಿ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ರಿನ್ಯೂ ಎನರ್ಜಿ ಗ್ಲೋಬಲ್ ಅಂತ ನಾವು ನೋಡಿಕೊಂಡ್ರೆ ಅವರು 2022ರಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು 16,128 ಮಿಲಿಯನ್. ಅದಾದ ನಂತರ 5,029 ಮಿಲಿಯನ್ ಅಂತ ಅವರು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈಗ ಲಾಭ ಡಿಕ್ಲೇರ್ ಮಾಡಿದ್ದಾರೆ 4,147 ಮಿಲಿಯನ್, ಅಂದರೆ 414 ಕೋಟಿಯಷ್ಟು ಲಾಭಾಂಶ ಆಗಿದೆ ಅನ್ನೋದು. ಸಾಲ ಅಂತ ನೋಡಿಕೊಂಡಾಗ ಬಹಳ ಬಹಳ ಇಂಪಾರ್ಟೆಂಟು. NTPC ಗ್ರೀನ್ ಡೆಟ್ ಟು ಈಕ್ವಿಟಿ ರೇಷಿಯೋ 2.3% ಇದೆ. ಒಂದು ಐಡಿಯಲ್ ಸ್ಟಾಕ್ ಅಂತ ನೋಡಿಕೊಂಡ್ರೆ 1% ಅಥವಾ 1%ಗಿಂತ ಒಳಗಡೆ ಡೆಟ್ ಟು ಈಕ್ವಿಟಿ ರೇಷಿಯೋ ಅನ್ನೋದಿದ್ರೆ ಅದು ಸ್ಟ್ರಾಂಗ್ ಕಂಪನಿ ಅಂತ ಹೇಳಲಾಗುತ್ತೆ. ಆದರೆ ಈಗ NTPC ಗ್ರೀನ್ 2.3% ಅಷ್ಟು ಡೆಟ್ ಟು ಈಕ್ವಿಟಿ ರೇಷಿಯೋವನ್ನು ಹೊಂದಿದೆ. ಅಲ್ಲಿಗೆ ಬಹುದೊಡ್ಡ ಸವಾಲು ಸಾಲ ಅನ್ನೋದು ಗೊತ್ತಾಗ್ತದೆ. ಇನ್ನು ಅದಾನಿ ಗ್ರೀನ್, ಈಗ ನೀವು ನೋಡಿದ್ರಿ ರೆವೆನ್ಯೂ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು ಇದೆಲ್ಲ ಜಾಸ್ತಿ ಇದೆ. ಹಾಗಾದರೆ ಅದಾನಿ ಗ್ರೀನ್ದು ಸಾಲ ಎಷ್ಟಿದೆ? 6.3% ಇದೆ. NTPC ಗ್ರೀನ್ನ ಸಾಲ ಎಷ್ಟಿದೆಯೋ ಅದರ 3 ಪಟ್ಟು ಸಾಲ ಅದಾನಿ ಗ್ರೀನ್ ಕೂಡ ಫೇಸ್ ಮಾಡ್ತಾ ಇದೆ. ಸೊ ಸಾಲದ ವಿಷಯದಲ್ಲಿ ಅದಾನಿ ಗ್ರೀನ್ನ ಬಹುದೊಡ್ಡ ರೆಡ್ ಫ್ಲಾಗ್ 6.38% ಡೆಟ್ ಟು ಈಕ್ವಿಟಿ ರೇಷಿಯೋ. ಇದಿಷ್ಟು ಕಂಪನಿ ಫಿನಾನ್ಷಿಯಲ್ಸ್ ಅಂತ ನೋಡಿಕೊಂಡ್ರೆ, ಈಗ IPO ಅನ್ನೋದು ಬಹುದೊಡ್ಡ ಅವಕಾಶ ಅನ್ನೋದು ಎಲ್ಲರೂ ಗಮನಿಸಿಯೇ ಇರ್ತೀರಿ. ಸೊ ಲಾಸ್ಟ್ 5 ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಲಿಸ್ಟಿಂಗ್ಸ್ ಹೇಗಿದೆ ಅದನ್ನು ಈಗ ನೋಡುವ ಪ್ರಯತ್ನವನ್ನು ಮಾಡೋಣ. 2019ರಲ್ಲಿ IRCTC IPOಗೆ ಹೋಯಿತು ಸೆಪ್ಟೆಂಬರ್ನಲ್ಲಿ. ಲಿಸ್ಟಿಂಗ್ ಪ್ರೈಸ್ IRCTC 156 ರೂಪಾಯಿ ಇತ್ತು. 5 ವರ್ಷದ ಬಳಿಕ ಈಗ 797 ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ IRCTC. 2020ರಲ್ಲಿ IPOಗೆ ಹೋದ ಮ್ಯಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಲಿಸ್ಟಿಂಗ್ ಪ್ರೈಸು 168 ರೂಪಾಯಿ ಇತ್ತು. 4 ವರ್ಷಗಳ ನಂತರ ಈಗ 4,006 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ IRFC 2021ರಲ್ಲಿ ಲಿಸ್ಟ್ ಆಗಿದ್ದು ಕಳೆದ 3.5 ವರ್ಷದಲ್ಲಿ ಲಿಸ್ಟಿಂಗ್ ಪ್ರೈಸು 24 ರೂಪಾಯಿ 80 ಪೈಸಾ ಇತ್ತು. ಈಗ 139.88 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ IRFC. ರೈಲ್ ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇದು 2021ರಲ್ಲೇ IPOಗೆ ಹೋದ ಕಂಪನಿ. PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಗವರ್ಮೆಂಟ್ ಕಂಪನಿಗಳು. ಲಿಸ್ಟಿಂಗ್ ಪ್ರೈಸು 121 ರೂಪಾಯಿ. 3 ವರ್ಷದ ಬಳಿಕ ಈಗ 370 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಹಾಗಾದರೆ PSUಗಳೆಲ್ಲವೂ ಲಾಭ ಮಾಡಿದ್ದಾವ? ಇಲ್ಲ. LIC 2022ರಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆಗಿದ್ದು 826 ರೂಪಾಯಿಗೆ. ಈಗ LIC ಟ್ರೇಡ್ ಆಗ್ತಾ ಇರೋದು 905 ರೂಪಾಯಿಗೆ. ಅಂದರೆ ಎಕ್ಸ್ಪೆಕ್ಟೆಡ್ನಷ್ಟು ಗ್ರೋತನ್ನು ಅದು ತೋರಿಸಲಿಲ್ಲ. ಬಹುದೊಡ್ಡ ಹೊಡೆತ ಕೊಡ್ತು PSU ಅಂತ ನಾವು ನೋಡ್ಕೊಂಡು ಇನ್ವೆಸ್ಟ್ ಮಾಡಿದವರಿಗೆ LIC ಬಹುದೊಡ್ಡ ನಷ್ಟವನ್ನು ತಂದುಕೊಟ್ಟಿತ್ತು. ಸೊ ಹೀಗೆ PSU ಸ್ಟಾಕ್ಗಳು ಅಂತ ನೋಡಿಕೊಂಡಾಗ ಮೆಜಾರಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಸೆಕ್ಟೋರಲ್ ಕಾಂಟ್ರಿಬ್ಯೂಷನ್ ಅಥವಾ ಗವರ್ಮೆಂಟ್ ಯಾವ ಥರದ ಭವಿಷ್ಯವನ್ನು ತಲೆಯಲ್ಲಿಟ್ಕೊಂಡು ಇನ್ವೆಸ್ಟ್ಮೆಂಟು ಮತ್ತು ಬೇರೆ ಬೇರೆ ಥರದ ಹಣವನ್ನು ತೊಡಗಿಸುತ್ತೋ ಅಂಥ ಸ್ಟಾಕ್ಗಳು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಈಗ ಗ್ರೀನ್ ಎನರ್ಜಿ ಬಗೆಗೆ ಸರ್ಕಾರಗಳು ಮಾತಾಡ್ತಿರೋದನ್ನು ನೋಡಿದಾಗ NTPC ಗ್ರೀನ್ಗೆ ಬಹುದೊಡ್ಡ ಅವಕಾಶ ಇದೆ ಅನ್ನೋದು ನಂಬರ್ಸ್ಗಳಿಂದಲೂ ಗೊತ್ತಾಯಿತು. ಭವಿಷ್ಯದಲ್ಲಿ ಇದಕ್ಕೆ ಡಿಮ್ಯಾಂಡ್ ಬಂದೇ ಬರುತ್ತೆ ಅನ್ನೋದು ಈಗಿನ ಸಿಚುವೇಶನ್ ಅನ್ನು ನಾವು ನೋಡಿಕೊಂಡ್ರೂ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮ ಡಿಪೆಂಡೆನ್ಸಿ ಬಹುತೇಕ ಕೋಲ್ ಮತ್ತು ಆಯಿಲ್ನ ಮೇಲೆ ಇದೆ. ಆಯಿಲ್ ಅಗೇನ್ ನಾವು ಮಿಡಿಲ್ ಈಸ್ಟಿಂದ ತಗೊಳ್ತೀವಿ, ವಿದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದಕ್ಕೆ ಅಂತ ಬೇರೆ ಬೇರೆ ಸುಂಕಗಳನ್ನೆಲ್ಲ ಪೇ ಮಾಡ್ತೀವಿ. 40-50%, ಅಂದರೆ ಪೆಟ್ರೋಲ್ ರೇಟು 100-102 ರೂಪಾಯಿ ಅಂದ್ಕೊಂಡ್ರೆ 50 ರೂಪಾಯೋ 55 ರೂಪಾಯಿ ನೀವು ಟ್ಯಾಕ್ಸ್ಗಳನ್ನೇ ಕಟ್ತಾ ಇರ್ತೀರಿ. ಸೊ ನಮ್ಮ ಈ ಆತ್ಮನಿರ್ಭರ ಅನ್ನೋ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಆ ಥಾಟ್ ಪ್ರೋಸೆಸ್ ಇದೆ ಅಲ್ವಾ, ಆ ಆತ್ಮನಿರ್ಭರತೆಗೆ ಒಂದು ಅವಕಾಶ ಈ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ಗೆ ಬಹುದೊಡ್ಡ ಶಕ್ತಿಯನ್ನು ತುಂಬೋದು. ಆ ಕಾರಣಕ್ಕಾಗಿ ಸೊ ಲಾಂಗ್ ರನ್ ಅಂತ ನೀವು ನೋಡೋದಾದರೆ ಸೆಕ್ಟೋರಲ್ ಶಿಫ್ಟ್ ಪವರ್ ಡಿಮಾಂಡ್ನಲ್ಲಿ ಆಗ್ತಿರೋ ಕಾರಣಕ್ಕಾಗಿ NTPC ಗ್ರೀನ್ಗೆ ಬಹುದೊಡ್ಡ ಬೆಳವಣಿಗೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ. ಬಟ್ ಲಾಂಗ್ ರನ್ನಲ್ಲಿ ಇದೆಲ್ಲವನ್ನು ತಿಳ್ಕೊಂಡ ನಂತರ ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ ಅನ್ನು ಮಾಡಿ, ನಿಮಗೆ ಎಜುಕೇಷನ್ ಪರ್ಪಸ್ನಲ್ಲಿ ಈ ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಅಷ್ಟೇ ನಾವು ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ಇದು ಯಾವುದೇ ಥರದ ಎಕ್ಸ್ಪರ್ಟ್ ಅಡ್ವೈಸ್ ಅಲ್ಲ. ಯಾಕೆಂದರೆ ನಾವು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಅಲ್ಲ.
ನಿಮಗೆ NTPC ಗ್ರೀನ್ IPO ಅವಕಾಶದ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ಈ ಮುಖೇನ ನಾವು ಮಾಡಿದ್ದೀವಿ. NTPC ಗ್ರೀನ್ IPO ಕುರಿತಾಗಿ ಮಾಹಿತಿ ಹಾಗೆಯೇ ಕಂಪನಿಯ ತಾಕತ್ತು, ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸೋ ಪ್ರಯತ್ನವನ್ನ ನಾವು ಈ ಮುಖೇನ ಮಾಡಿದ್ದೀವಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ, ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ.